ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನ್ ಶರ್ಮಿತಾ ಶೆಟ್ಟಿ. ಬೆಡ್ ಬ್ಲಾಕ್ ದಂಧೆ ಕಂಡು ಹಿಡಿದ್ಬಿಟ್ವಿ ಅನ್ನುವಾಗ್ಲೇ ಬಿಜೆಪಿ ನಾಯಕರಿಗೆ ಅದು ಸುತ್ತಕೊಳ್ತಾ ಇದೆ. ತೇಜಸ್ವಿ ಸೂರ್ಯ ಪಕ್ಕದಲ್ಲೇ ಕೂತು ದಂಧೆ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿಯೇ ದಂಧೆಯ ರೂವಾರಿ. ಹೀಗಾಗಿ ಬೆಡ್ ದಂಧೆ ಈಗ ರಾಜಕೀಯ ಮೇಲಾಟಗಳಿಗೂ ವೇದಿಕೆ ಆಗಿದೆ. ದಂಧೆಯ ತನಿಖೆ ಕೂಡ ಚುರುಕಾಗೇ ಸಾಗಿದ್ದು ವಾರ್ ರೂಮ್ಗಳನ್ನ ಜಾಲಾಡ್ತಾ ಇದೆ ಪೊಲೀಸ್ ಟೀಮ್. ಈ ಟೆನ್ಷನ್ ನಡುವೆಯೇ ಮತ್ತೊಂದು ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇಡೀ ದೇಶ, ರಾಜ್ಯ, ಬೆಂಗಳೂರಿನ ಜನರನ್ನೇ ಬೆಚ್ಚಿ ಬೀಳಿಸಿತ್ತು ಬೆಡ್ ಬ್ಲಾಕಿಂಗ್ ಮಾಫಿಯಾ. ಈ ದಂಧೆಯ ಕಿಂಗ್ ಪಿನ್ಗಳಿಗಾಗಿ ಸಿಸಿಬಿ ಪೊಲೀಸರು ಹುಡುಕಾಡುತ್ತಿದ್ದಾರೆ. ವಾರ್ ರೂಮ್ಗಳಿಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಬೆಡ್ಗಳನ್ನು ಬ್ಲಾಕ್ ಮಾಡುತ್ತಿದ್ದ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ಬದಲಾವಣೆಯಂಥ ಕೆಲಸಕ್ಕೂ ಪೊಲೀಸರು ಕೈ ಹಾಕಿದ್ದಾರೆ. 8 ಟೀಮ್ಗಳ ಪೊಲೀಸ್ ಟೀಮ್ 8 ವಾರ್ ರೂಮ್ಗಳಿಗೆ ಹೋಗಿ ಪರಿಶೀಲನೆ ನಡೆಸಿದೆ. ಈವರೆಗೆ ಕೇವಲ 4 ಆಸ್ಪತ್ರೆಗಳು ಮಾತ್ರ ಈ ದಂಧೆಯಲ್ಲಿ ಪಾಲ್ಗೊಂಡಿರುವುದು ಬೆಳಕಿಗೆ ಬಂದಿದೆ. ಈವರೆಗೆ ನಾವು 4 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರು ಪೊಲೀಸ್ ಕಸ್ಟಡಿಯನ್ನು ತಗೊಂಡು ಹೆಚ್ಚಿನ ವಿಚಾರಣೆನ ಮಾಡ್ತೀವಿ. ಅದಲ್ಲದೆ ಈ ದಸ್ತಗಿರಿ ಆಗಿರುವಂಥ ಆರೋಪಿಗಳು ಯಾವ ಆಸ್ಪತ್ರೆಗಳಲ್ಲಿ ಬೆಡ್ಡನ್ನು ಬ್ಲಾಕ್ ಮಾಡಿದ್ರು ಆ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ನಮ್ಮ ಪೊಲೀಸರು ಹೋಗಿ ತನಿಖೆನ ಮಾಡ್ತಾ ಇದ್ದಾರೆ. ಬೆಡ್ ಬ್ಲಾಕಿಂಗ್ನಲ್ಲಿ ಸತೀಶ್ ರೆಡ್ಡಿ ಹೆಸರು ತಳುಕು. ಶಾಸಕ ಸತೀಶ್ ರೆಡ್ಡಿ ಬಂಧನಕ್ಕೆ ಕಾಂಗ್ರೆಸ್ ಒತ್ತಾಯ. ನಿನ್ನೆ ದಂಧೆ ಬಯಲಿಗೆ ಬಂದಾಗ ಸಂಸದ ತೇಜಸ್ವಿ ಸೂರ್ಯ ಜೊತೆಗೆ ಇದ್ದ ಶಾಸಕ ಸತೀಶ್ ರೆಡ್ಡಿಯೇ ಈ ದಂಧೆಯ ರೂವಾರಿಯಂತೆ. ಹೀಗಾಗಿ ಸತೀಶ್ ರೆಡ್ಡಿ ರಾಜೀನಾಮೆಗೆ ಕಾಂಗ್ರೆಸ್ ಆಗ್ರಹಿಸಿದೆ. ಚಿತೆಯಲ್ಲಿ ಚಳಿ ಕಾಯಿಸುವ ನೀಚತನ ಇದು. ತೋಳಗಳೇ ಮೊಲಗಳಂತೆ ಮುಖವಾಡ ಧರಿಸಿದ್ದಾರೆ ಎಂದು ಸತೀಶ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕೋಮು ಬಣ್ಣ ಪಡೆದ ಬೆಡ್ ದಂಧೆ ವಜಾ ಕೇಸ್. ಒಂದೇ ಸಮುದಾಯದವರ ವಜಾಕ್ಕೆ ಕಾಂಗ್ರೆಸ್ ಪ್ರಶ್ನೆ. ಇನ್ನು ಬೆಡ್ ದಂಧೆಯಲ್ಲಿ ಇವರೆಲ್ಲ ಭಾಗಿಯಾಗಿದ್ದರು ಎಂದು ತೇಜಸ್ವಿ ಸೂರ್ಯ ಕೊಟ್ಟಿರೋ ಲಿಸ್ಟ್ನಲ್ಲಿರೋರು ಎಲ್ಲರೂ ಮುಸ್ಲಿಮರೇ. ಸಿಎಎ ಎನ್ಆರ್ಸಿ ವಿಚಾರವಾಗಿಯೂ ಮುಸ್ಲಿಂ ವಿರೋಧಿ ಮಾತಾಡಿದ್ದ ತೇಜಸ್ವಿ ಸೂರ್ಯ ಅಂದೂ ಟೀಕೆಗೆ ಗುರಿಯಾಗಿದ್ದರು. ಈಗಲೂ ಕೂಡ ಅಂಥದ್ದೇ ಆಗ್ತಿದೆ. ಆದರೆ ತೇಜಸ್ವಿ ಸೂರ್ಯ ಬೆನ್ನಿಗೆ ನಿಲ್ತಿದ್ದಾರೆ ಕೇಂದ್ರ ಸಚಿವ ಸದಾನಂದ ಗೌಡ. ಒಂದೇ ಕೋಮಿನವರು ಮಾಡಿದ್ರೆ ಮತ್ತೆ ಬೇರೆ ಕೋಮಿನವ್ರನ್ನ ಹೇಳಕ್ಕಾಗತ್ತಾ? ಆದ ಕಾರಣ ಆ ಕೋಮಿನವರೇ ಹೆಚ್ಚು ಸಂಖ್ಯೆಯಲ್ಲಿ ಅದರಲ್ಲಿದ್ದ ಕಾರಣ ಅವರಿಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಅವರು ಹೇಳಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ವಜಾಗೊಂಡ ವಾರ್ ರೂಮ್ ನೌಕರರ ಒಗ್ಗಟ್ಟು. ಒಂದು ಸಮುದಾಯ ಟಾರ್ಗೆಟ್ ಎಂದು ಸಿಟ್ಟು. ಈ ಮಧ್ಯೆ ನಿನ್ನೆ ವಜಾಗೊಂಡಿದ್ದ ವಾರ್ ರೂಮ್ನ 17 ನೌಕರರು ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ತಮಗೆ ಅನ್ಯಾಯವಾಗಿದೆ, ಇದೊಂದು ಟಾರ್ಗೆಟ್ ರಾಜಕಾರಣ ಎಂದೆಲ್ಲ ಆಕ್ರೋಶ ಹೊರಹಾಕಿದ್ರು. 205 ಜನನ ಅಪಾಯಿಂಟ್ ಮಾಡಿರೋದು, ಅದರಲ್ಲಿರೋದು 16 ಜನನೇ ಮುಸಲ್ಮಾನ್ ಇರೋದು. ಅದರಲ್ಲೂ ಬೆಡ್ ಅಲಾಟ್ಮೆಂಟ್ ಮಾಡೋದಲ್ಲಿ ಬರೇ ಒಬ್ಬರೇ ಮುಸ್ಲಿಂ ಇರೋದು. ಬರೇ ನೀವು ರಾಜಕೀಯ ಲಾಭಕ್ಕೋಸ್ಕರ ಬರೇ ನೀವು ಜಾತಿ ತರ್ತಾ ಇದ್ದೀರಾ. ನೀವು ಹಿಂದೂಸ್ತಾನ್ ಹಮಾರ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅನ್ನೋದು ನಾವು. ನಮ್ದು ಹಿಂದೂಸ್ತಾನ್, ಅದು ನಿಮ್ದು ಒಬ್ಬರದ್ದು ಅಲ್ಲ. ಆಮೇಲೆ ಇನ್ನೊಂದು ಸತಿ ಹುಷಾರ್, ಜಾತಿ ಮಾಡೋಕೆ ಹೋಗಬೇಡಿ ದಯಮಾಡಿ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ. ಯಾವುದ್ರಿ ಜಾತಿ, ಯಾರ್ರಿಗೆ ಗೊತ್ತು? ಇಲ್ಲಿ ಕೂತವನಿಲ್ಲ ರವಿ, ನಾನಾದರೆ ಪ್ರಾಣ ಕೊಡ್ತಾನೆ ನನ್ಕೋಸ. ಅವನಾದರೆ ನಾನು ಪ್ರಾಣ ಕೊಡ್ತೀನಿ ಅವ್ನಿಗೇನಾರಾದರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ದೊಡ್ಡದಾಗ ಮಾತಾಡಿದ್ದಾರೆ ಯಾರು? ನಮ್ಮ ಸತೀಶ್ ರೆಡ್ಡಿ ಅವರು. ಸ್ಕ್ಯಾಮಲ್ಲಿ ಭಾಗಿಯಾಗಿರೋದು ಹರೀಶ್ ಅಂತ ಅವ್ರ ಪಿ ಎ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ನಾನು ಹೋಗಿ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೀನಿ, ಸರ್ ಏನು 2021 ನಾವು 21 ಕರೋನಾಕ್ಕೋಸ್ಕರ ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ಇನ್ನೊಂದು ವ್ಯಾಕ್ಸಿನ್ ತೆಗೀರಿ ಸರ್. ಈ ಜಾತಿವಾದಿ ಇದರಲ್ಲ ಸರ್, ಅದು ಹೋಗೋಕೆ ಒಂದು ವ್ಯಾಕ್ಸಿನ್ ತೆಗೀರಿ ಅಂತ ತೆಗಿಸ್ತೀನಿ ನಾನು. ಇಷ್ಟಕ್ಕೆ ನಿಲ್ಲಲಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಚಾಮರಾಜನಗರ ಆಕ್ಸಿಜನ್ ಕೊರತೆ ಸಾವಿನ ಕೇಸ್ ಮುಚ್ಚಿ ಹಾಕಲು ಸರ್ಕಾರ ಬೆಡ್ ದಂಧೆ ಮುನ್ನೆಲೆಗೆ ತರಿಸಿದೆ ಅನ್ನೋದು ಡಿಕೆ ಆರೋಪ. ಏನ್ ಹೆಸರುಗಳನ್ನ ಓದ್ತಾ ಇದ್ರು, 200 ಚಿಲ್ಲರೆ ಜನ ಅಲ್ಲಿ ಕೆಲಸ ಮಾಡ್ತಿದ್ದವ್ರ ಪೈಕಿ ಬರೀ 17 ಜನ ಹೆಸರು ಓದ್ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯರು, ಆತನಿಗೆ ಕಾನ್ಸ್ಟಿಟ್ಯೂಷನ್ ಅರಿವೇ ಇಲ್ಲ. ಅವ್ಗೆ ಒಳ್ಳೆ ಎಳಸ್ನ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀವಿ. ನಾನೇನೋ ಸಂದೀಪ್ ಪಾಟೀಲ್ ಬಗ್ಗೆ ಸ್ವಲ್ಪ ಏನೋ ಇರ್ಲಿ ಇದ್ರ ಸಂದರ್ಭದಲ್ಲಿ ಈ ಡ್ರಗ್ ಗಿಗ್ಗಲ್ ಕೆಲಸ ಮಾಡ್ತಾ ಇದೆ ಅನ್ಕೊಂಡಿದ್ದೆ. ಈಗ ನನ್ನ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ. ಹೆಂಗೆ ಈ ಬೆಳಗಾಂ ಕೇಸ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 1.5 ತಿಂಗಳು 2 ತಿಂಗಳು ಬೇಕೇನ್ರಿ ನಿಮ್ಗೆ? ಬೆಡ್ ಬ್ಲಾಕ್ ನಲ್ಲಿ ಬಿಜೆಪಿ ಶಾಸಕ ಯಡಿಯೂರಪ್ಪನವ್ರೆ ನೋಡ್ರಿ ನೀವು. ಐ ವಾಂಟ್ ಯು ಟು ಫೈಂಡ್ ಇಮಿಡಿಯೇಟ್ಲಿ ಅರೆಸ್ಟ್. ಯಾರು ಈ ಕಮ್ಯುನಲ್ ಆಂಗಲ್ ಅನ್ನ ಕೊಡ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್.
ಈ ಮಧ್ಯೆ ಬೆಂಗಳೂರಿನ ಬೆಡ್ ಬ್ಲಾಕಿಂಗ್ ದಂಧೆ ಸಂಬಂಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಆ ಬೆಡ್ ಬ್ಲಾಕಿಂಗ್ ಇದೇ ಬಿಜೆಪಿ ಶಾಸಕರು ಬಿಜೆಪಿ ಮಂತ್ರಿಗಳ ಅವರ ಸೇವಾರ್ಥ ನಡೆದಿರತಕ್ಕಂತ ಬೆಡ್ ಬ್ಲಾಕಿಂಗ್ ದಂಧೆ ಅದು. ಹೀಗೆ ಪ್ರತಿಪಕ್ಷಗಳು ಟೀಕೆ ಮಾಡ್ತಿರೋವಾಗಲೂ ಸೈಲೆಂಟ್ ಆಗಿ ಇದ್ದರು ಸರ್ಕಾರಿ ಸಚಿವರು. ಬೆಂಗಳೂರಿನಲ್ಲಿ ಬೆಡ್ ಸಮಸ್ಯೆ ತೀವ್ರಗೊಳ್ಳುತ್ತಿರೋ ಕಾರಣಕ್ಕೆ ಬೆಡ್ ನಿರ್ವಹಣೆ ಬಗ್ಗೆ ಸಚಿವರು ಸಭೆ ನಡೆಸಿದ್ರು. ಖಾಸಗಿ ಆಸ್ಪತ್ರೆಗಳು 242 ಜನರಲ್, 103 ಐಸಿಯು ಸೇರಿ ಒಟ್ಟು 1135 ಬೆಡ್ಗಳನ್ನು ಇನ್ನೆರಡು ದಿನಗಳಲ್ಲಿ ಕೊಡುವಂತೆ ತಾಕೀತು ಮಾಡಲಾಗಿದೆ. ಅವರಿಗೆ ಸೂಚನೆಯನ್ನ ಕೊಟ್ಟಿದ್ರಿ, ಮತ್ತೆ ಕೊಡಲೇಬೇಕು ಅಂತಾನೆ ಹೇಳಿದ್ರಿ. ಮ್ಯಾಕ್ಸಿಮಮ್ ಅವರಿಗೆ 2 ದಿನದ ಅವಕಾಶ ಮಾತ್ರ ಇವತ್ತು ಅವರಿಗೆ ಕೊಡ್ತೀವಿ. ಓನ್ಲಿ 2 days. ಜನರಲ್ ಬೆಡ್ ಅನ್ನ 342 ಜನರಲ್ ಬೆಡ್ ಅನ್ನ ಕೊಡಬೇಕು. ಅದೇ ರೀತಿ HDU ಬೆಡ್ ಅನ್ನ 552 ಕೊಡಬೇಕು. ಕೊರೋನಾ ಕಂಟ್ರೋಲ್, ಬೆಡ್ ಸಮಸ್ಯೆ, ಆಕ್ಸಿಜನ್ ಸಮಸ್ಯೆ ಇಷ್ಟೆಲ್ಲ ಕಾಡುತ್ತಿರೋ ಬೆನ್ನಲ್ಲೇ ಇದೀಗ ಹೆಚ್ಚುವರಿ ಆಮ್ಲಜನಕ ನೀಡಲು ಕೇಂದ್ರ ಸರ್ಕಾರ ನಕಾರ ಎಂದಿದೆ. ಕರ್ನಾಟಕಕ್ಕೆ 1200 ಮೆಟ್ರಿಕ್ ಟನ್ ಆಮ್ಲಜನಕ ಕೊಡುವಂತೆ ಹೈಕೋರ್ಟ್ ಆದೇಶಿಸಿತ್ತು. ಕೋರ್ಟ್ ಹೇಳಿದರೂ ಆಮ್ಲಜನಕ ಕೊಡಲು ಸ್ಪಷ್ಟವಾಗಿ ನಿರಾಕರಿಸಿದೆ ಕೇಂದ್ರ ಸರ್ಕಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದ ಜನರ ಕಷ್ಟ ಕೇಳಬೇಕಾದ ನಾಡದೊರೆಯೇ ಬೇಲಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಕಷ್ಟದಲ್ಲಿರೋ ಜನರ ಗೋಳು ಹಾಗಾದ್ರೆ ಕೇಳೋರು ಯಾರು? ಕರ್ನಾಟಕದ ಪರಿಸ್ಥಿತಿ ಹಾಗೆ ಆಗಿದೆ ನೋಡಿ. ಬೆಡ್ ಕೇಳ್ಕೊಂಡು ಜನ ಮನೆಗೆ ಬರ್ತಾ ಇದ್ದಾರೆ ಅಂತ ಸಿಎಂ ಯಡಿಯೂರಪ್ಪ ತಮ್ಮ ಮನೆ ಸುತ್ತಲಿನ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿಸ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲೇನೋ ಬಂದ್ ಮಾಡಿಸಿದ್ರು, ರಾಜ್ಯದ ಉಳಿದ ಕಡೆ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಕಿತ್ತು ತಿಂತಾ ಇರೋ ಈ ಕೊರೋನಾಗೆ ಬ್ರೇಕ್ ಹಾಕ್ತಾರಾ ಅನ್ನೋ ಅನುಮಾನ ಈಗೆದ್ದಿದೆ. ಕೊರೋನಾ ಮಹಾಮಾರಿ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸ್ತಾ ಇದೆ. 7-8 ಆಸ್ಪತ್ರೆಗಳಿಗೆ ಓಡಾಡಿದ್ರೂ ಬೆಡ್ ಸಿಗದ ಕಾರಣಕ್ಕೆ ನೊಂದ ಕುಟುಂಬವೊಂದು ಸಿಎಂ ಮನೆ ಮುಂದೆಯೇ ಬಂದು ಕೂತಿತ್ತು. ಬೆಡ್ ಕೊಡಿಸಿ ಅಂತ ಆ ಕುಟುಂಬ ಗೋಳಾಡಿತ್ತು. ಸಿಎಂ ಕಚೇರಿ ಸಿಬ್ಬಂದಿ MS ರಾಮಯ್ಯ ಆಸ್ಪತ್ರೆ ಕಳಿಸಿದ್ರು. ಆದರೆ ಆಸ್ಪತ್ರೆಗೆ ತೆರಳುತ್ತಾ ಇದ್ದಾಗ ಸೋಂಕಿತ ದಾರಿ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದಾರೆ. ಸಿಎಂ ಬೆಡ್ ಕೊಡಿಸಿದ್ರೂ ಸೋಂಕಿತ ಬದುಕಲಿಲ್ಲ. ಇದಾದ ಕೆಲವೇ ಗಂಟೆಗಳಲ್ಲಿ ಅನಧಿಕೃತ ಆದೇಶವೊಂದು ಭಾರೀ ಸದ್ದು ಮಾಡಿತು. ಸೋಂಕಿತರು ಬೆಡ್ ಕೇಳ್ಕೊಂಡು ಇಲ್ಲಿಗೆ ಬಂದ್ ಬಿಡ್ತಾರೆ ಅಂತ ತಮ್ಮ ಮನೆ ಸುತ್ತಲಿನ ಎಲ್ಲ ರಸ್ತೆ ಬಂದ್ ಮಾಡಿಸಿ ಬಿಟ್ರು ಯಡಿಯೂರಪ್ಪ. BSY ಮನೆ ಮುಂದಿನ ರಸ್ತೆಯನ್ನೇ ಪೊಲೀಸರು ಬ್ಲಾಕ್ ಮಾಡಿದ್ದಾರೆ. ಸೋಂಕಿತ ಆಂಬ್ಯುಲೆನ್ಸ್ನಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಬ್ಲಾಕ್ ಮಾಡಲಾಗಿದೆ. ಆನಂದರಾವ್ ಸರ್ಕಲ್, ರೇಸ್ ಕೋರ್ಸ್ ಕಡೆಯಿಂದ ಬರೋ ವಾಹನಗಳಿಗೆ ಇಲ್ಲಿ ನೋ ಎಂಟ್ರಿ. ಸಿಎಂ ಮನೆ ಬಾಗಿಲಿಗೆ ಬೀಗ ಹಾಕೋಬಹುದು, ಆದ್ರೆ ವಿಧಾನಸೌಧದ ಬಾಗಿಲಿಗೆ ಬೀಗ ಹಾಕೋದಕ್ಕಾಗತ್ತಾ? ಇಲ್ಲಿ ನೋಡಿ, ವಿಧಾನಸೌಧದ ಮುಂದೆ ಆಂಬ್ಯುಲೆನ್ಸ್ ನಲ್ಲಿ ಒದ್ದಾಡ್ತಾ ಇರೋ ಪೇಷಂಟ್ ನ ಶಕ್ತಿಸೌಧದ ಮುಂದೆ ಹೊಸಕೋಟೆ ಮೂಲದ ಪ್ರೇಮ ಎಂಬ ಒಂದು ಕೋವಿಡ್ ಪೇಷಂಟ್ ಬೆಡ್ ಇರೋದೇ ಕಳೆದ 2 ದಿನಗಳಿಂದ ಒದ್ದಾಡ್ತಿದ್ರಂತೆ. ಇದೀಗ ಬೆಡ್ ಕೊಡಿಸಿ, ನಮಗೆ ವೆಂಟಿಲೇಟರ್ ಕೊಡಿಸಿ ಅಂತ ಹೇಳಿ ವಿಧಾನಸೌಧ ಮುಂಭಾಗದಲ್ಲಿ ಬಂದು ಏನು ಪೇಷಂಟ್ ಅನ್ನ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಡ್ಗಾಗಿ 2 ದಿನಗಳಿಂದ ಅಲಿದಾಡ್ತಾ ಇದ್ದ ಸೋಂಕಿತ ಮಹಿಳೆಯೊಬ್ಬರು ವಿಧಾನಸೌಧಕ್ಕೆ ಬಂದಿದ್ರು. ಅಷ್ಟೊತ್ತಿಗೆ ಕೋವಿಡ್ ಕೇರ್ ಸೆಂಟರ್ಗೂ ಫೋನ್ ಮಾಡಿದ್ರು. ಕಾಂಗ್ರೆಸ್ ಕೇರ್ ಸೆಂಟರ್ನಿಂದ ಯುವ ನಾಯಕ ನಲಪಾಡ್ ಬಂದು ಸೋಂಕಿತೆಗೆ ಬೆಡ್ ಒದಗಿಸೋ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಪೊಲೀಸರು ಹಾಗೂ ನಲಪಾಡ್ ನಡುವೆ ವಾಗ್ವಾದ ಉಂಟಾಯಿತು. ಗಲಾಟೆ ನಡುವೆಯೇ ನಲಪಾಡ್ರನ್ನ ಹೈಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ರು. ಬಳಿಕ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರು. ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದಕ್ಕೆ ಬಂದವರಿಗೆ ಇಂಥ ಅವಮಾನವ ಅಂತ ಕಾಂಗ್ರೆಸ್ ಕೆಂಡಾಮಂಡಲವಾಯಿತು. ನಾನಲ್ಲಿ ಹೋಗಿದ್ದು ಬರೀ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮಹಿಳೆಗೆ ಆಕ್ಸಿಜನ್ ಕೂಡ ಸಿಗದೆ ಅಲ್ಲಿ ಕಷ್ಟಪಟ್ಟು ನರಳ್ತಾ ಇರೋ ಸಮಯದಲ್ಲಿ ನಮ್ಮ ಕೈಯಿಂದ ಆಗುವಂಥ ಒಂದು ಸಹಾಯ ಮಾಡೋಣ. ಇಂಥ ಒಂದು ಪರಿಸ್ಥಿತಿ ಬಂದಿದೆ, ಬೆಡ್ಗೋಸ್ಕರ ಜನ ಹಿಂಗೆ ಕಷ್ಟಪಡ್ತಾ ಇರೋದು. ಇದನ್ನ ಕೇಳಕ್ ಹೋದ ನನ್ನ ಪೊಲೀಸವ್ರು ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿದ್ದಾರೆ. FIR ಮಾಡ್ತಾರೆ ಅಂತೆ. ನಾನೇನೋ ಪ್ರೀ ಪ್ಲಾನ್ ಮಾಡಿ ಇದ್ರ ಮುಂದೆ ತಂದೆ ಅಂತ ಆರೋಪ ಬೇರೆ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಬಂದಿರೋದು ಇವಾಗ ಒಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ನಾನು ಅಲ್ಲಿ ಬಂದಿದ್ದು ಆಕ್ಸಿಜನ್ ಕೊಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋಕ್ಕೆ. ಕಷ್ಟಕಾಲದಲ್ಲಿ ಸಹಾಯ ಮಾಡದೇ ಇದ್ರೆ ನಾವು ಕಾಂಗ್ರೆಸ್ ಕೇರ್ ತೆಗೆದೇನು ಪ್ರಯೋಜನ ಅಲ್ವಾ? ಕಾಂಗ್ರೆಸ್ ಕೇರ್ ತೆಗೆದಿದ್ದೆ ಜನಕ್ಕೆ ಅನುಕೂಲ ಆಗಲಿ, ಮತ್ತು ಆಂಬ್ಯುಲೆನ್ಸಸ್ಸು ಕೂಡ ಡೆಡ್ ಬಾಡೀಸನ್ನು ತೊಗೊಂಡು ಹೋಗೋದಕ್ಕೆ ಮತ್ತು ಪೇಷಂಟ್ಸ್ನ ಹಾಸ್ಪಿಟಲ್ ತೊಗೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಪೊಲೀಸ್ ಇಲಾಖೆಯವರು ಇಂಥದ್ದನ್ನೆಲ್ಲ ಇದ್ರ ಬಗ್ಗೆ ಹೆಚ್ಚು ಅವರು ಇನ್ನೂ ಪ್ರೋತ್ಸಾಹ ಕೊಡಬೇಕು. ಇದು ಪ್ರೋತ್ಸಾಹ ಕೊಡದೆ ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ರೋಡ್ ಬಂದ್ ಮಾಡಿಕೊಂಡಿರೋ ಸಿಎಂ ಇಲ್ಲಿ ನೋಡಿ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕಾಡ್ತಾ ಇವೆ ಕೊರೋನಾ ಕಷ್ಟಗಳು. ಯಡಿಯೂರಪ್ಪ ಏನೋ ಊರ್ ಬಾಗ್ಲು ಹಾಕೊಂಡು ಒಳಗಡೆ ಸೇರ್ಕೊಂಡ್ರು. ಈಗ ರಾಜ್ಯದ ಬೇರೆ ಕಡೆ ಆಗ್ತಿರೋ ಅಧ್ವಾನಗಳನ್ನ ಕೇಳೋರು ಯಾರು? ದೃಶ್ಯ 1, ಬೆಂಗಳೂರು.
ಬೆಂಗಳೂರಿನಲ್ಲಿ ಕೊರೋನಾ ಶವ ಸುಡೋದಕ್ಕೂ ಈಗ ಸೌದೆ ಅಭಾವ. ದಿನವೂ ಸೌದೆ ಸಂಗ್ರಹ ಮಾಡೋದೇ ಬಿಬಿಎಂಪಿಗೆ ಭಾರಿ ತಲೆನೋವು. ಇದು ನಿಮಗೆ ಗೊತ್ತಾ ಸಿಎಂ ಸಾಹೇಬ್ರೆ? ದೃಶ್ಯ 2 ಬೆಂಗಳೂರಿನಲ್ಲಿ ದಿನೇ ದಿನೇ ಆಕ್ಸಿಜನ್ ಅಭಾವ ಹೆಚ್ಚಾಗ್ತಾ ಇದೆ. ಕೆಲ ಆಸ್ಪತ್ರೆಗಳ ಮುಂದೆ ಆಕ್ಸಿಜನ್ ಶಾರ್ಟೇಜ್ ಬೋರ್ಡ್ ಹಾಕಲಾಗಿದೆ. ಇರೋ ರೋಗಿಗಳಿಗೆ ಆಕ್ಸಿಜನ್ ಇಲ್ಲ ಅಂತ ಇದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ದೃಶ್ಯ 3 ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸ್ವಲ್ಪದರಲ್ಲೇ ಆಕ್ಸಿಜನ್ ದುರಂತ ತಪ್ಪಿದೆ. 200 ಮಂದಿ ಕೊರೋನಾ ಸೋಂಕಿತರ ಜೀವ ಉಳಿದಿದೆ. ಬರಬೇಕಾಗಿದ್ದ ಆಕ್ಸಿಜನ್ ನಿಧಾನವಾದ ಕಾರಣಕ್ಕೆ ಆತಂಕ ಎದುರಾಗಿತ್ತು. ಡಿಸಿಎಂ ಅಶ್ವಥ್ ನಾರಾಯಣ್ ಬಂದು ಬೇರೆಡೆಯಿಂದ ಆಕ್ಸಿಜನ್ ತರಿಸಿ ಜನರ ಜೀವ ಉಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇದ್ದಂತೆ ಸಂಜೀವಿನಿಗೂ ಕೂಡ ಡಿಮ್ಯಾಂಡ್ ಶುರುವಾಗಿತ್ತು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಖದೀಮರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದ ಗ್ಯಾಂಗ್ ಒಂದನ್ನ ಖಾಕಿ ಪಡೆ ಬಲೆಗೆ ಬೀಳಿಸಿದೆ. ಹಾಗಾದ್ರೆ ಆ ಖದೀಮರು ಯಾರು? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಕೊರೋನಾ ಸೋಂಕಿತರಿಗೆ ರೆಮ್ಡೆಸಿವಿರ್ ಬೇಡಿಕೆ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚಾಗುತ್ತಿದ್ದಂತೆ ಬಂಡವಾಳ ಮಾಡಿಕೊಂಡ ಕೆಲವು ಖದೀಮರು ಕಾಳಸಂತೆಯಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಮಾರಾಟ ಮಾಡುತ್ತಿದ್ದರು. ಕಳೆದ ರಾತ್ರಿ ಸಹ ಉತ್ತರ ವಿಭಾಗ ಮತ್ತು ಸಿಸಿಬಿ ಪೊಲೀಸರು ಸುಮಾರು 5 ಕಡೆ ದಿಢೀರ್ ದಾಳಿ ನಡೆಸಿ ಅಕ್ರಮವಾಗಿ ಇಂಜೆಕ್ಷನ್ ಮಾರಾಟ ಮಾಡುತ್ತಿದ್ದ ಖದೀಮರನ್ನು ಬಂಧಿಸಿದ್ದಾರೆ. ಆರೋಪಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಡ್, ಆಕ್ಸಿಜನ್, ರೆಮ್ಡೆಸಿವಿರ್ ಇಂಜೆಕ್ಷನ್ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವುದಾಗಿ ತಮ್ಮ ಮೊಬೈಲ್ ನಂಬರ್ಸ್ ಶೇರ್ ಮಾಡಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಫೋನ್ ನಂಬರ್ಗಳನ್ನು ಗಮನಿಸಿದ ಕೆಲವು ಸೋಂಕಿತರ ಸಂಬಂಧಿಕರು ಆರೋಪಿಗಳಿಗೆ ಕರೆ ಮಾಡಿದಾಗ ಇಂತಿಷ್ಟು ಹಣಕ್ಕೆ ಡಿಮಾಂಡ್ ಮಾಡಿದ್ರಂತೆ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಉತ್ತರ ವಿಭಾಗ ಪೊಲೀಸರು ರೋಗಿಗಳ ಸಂಬಂಧಿಗಳು ಎಂದು ಮಫ್ತಿಯಲ್ಲಿ ದಾಳಿ ನಡೆಸಿ 6 ಜನರನ್ನ ಬಂಧಿಸಿದ್ದಾರೆ. ನಿನ್ನೆ ಪುನಃ 4 ಜನರನ್ನ ನಾವು ದಸ್ತಗಿರಿ ಮಾಡಿ ಅವರಿಂದ 12 ರೆಮ್ಡೆಸಿವಿರ್ ಇಂಜೆಕ್ಷನ್ಗಳನ್ನು ಜಪ್ತಿ ಮಾಡಿದ್ದೀವಿ. ಇವರು ಸುಮಾರು 20,000ಕ್ಕೆ ಈ ಒಂದು ಇಂಜೆಕ್ಷನ್ಗೆ ಮಾರ್ತಾಯಿದ್ರು. ಈವರೆಗೆ ನಾವು ಸುಮಾರು 110 ಇಂಥ ಇಂಜೆಕ್ಷನ್ಗಳನ್ನು ನಾವು ಜಪ್ತಿ ಮಾಡಿದ್ದೀವಿ. ನಗರದ ಜೆಸಿ ನಗರ, ಸುಬ್ರಹ್ಮಣ್ಯ ನಗರ ಸೇರಿ 5 ಕಡೆ ದಾಳಿ ನಡೆಸಿದ್ದು, ದಾಳಿ ವೇಳೆ 3 ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್, ನರ್ಸಿಂಗ್ ಕಾಲೇಜ್ನ ಓರ್ವ ಸಿಬ್ಬಂದಿ ಹಾಗೂ ಮೆಡಿಕಲ್ ಸ್ಟೋರ್ ಸಿಬ್ಬಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರನ್ನ ಜನಾರ್ದನ್, ದೀಪಕ್, ಲೋಕೇಶ್, ಜಾನಿ, ದಿನೇಶ್ ಮತ್ತು ಶಂಕರ್ ಎನ್ನಲಾಗಿದೆ. ಬಂಧಿತರಿಂದ 25 ರೆಮ್ಡೆಸಿವಿರ್ ವಾಯಿಲ್ಸ್ ವಶಕ್ಕೆ ಪಡೆದಿದ್ದು, ಜೆಸಿ ನಗರ ಮತ್ತು ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಸರ್ಕಾರದ ದರಕ್ಕಿಂತ ಹೆಚ್ಚಿನ ದರಕ್ಕೆ ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗಿದ್ದಾಗ ಬಂಧಿಸಲಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಆಗತ್ತಾ 3 ವಾರ ಇಡೀ ಭಾರತ ಖಂಡವೇ ಲಾಕ್ಡೌನ್ ಮಾಡಲೇಬೇಕು. ಇಲ್ಲದೇ ಇದ್ರೆ ಭಾರತದಲ್ಲಿ ಕೊರೋನಾ 2ನೇ ಅಲೆಯಿಂದ ಸಾವು ನೋವು ಮಿತಿಮೀರಿ ಹೋಗುತ್ತೆ. ಹೀಗಂತ ಎಚ್ಚರಿಕೆಯನ್ನ ಕೊಟ್ಟಿರೋದು ಅಮೆರಿಕದ ಖ್ಯಾತ ವೈದ್ಯ ಡಾಕ್ಟರ್ ಆಂಟೋನಿ ಫೌಸಿ. ಜಗತ್ತಿನಲ್ಲಿ ಕೊರೋನಾ ಅಲೆ ಶುರುವಾದಾಗಿನಿಂದ ಎಲ್ಲಾ ದೇಶಗಳಿಗೂ ಕೊರೋನಾ ಕಟ್ ಹಾಕೋ ಬಗ್ಗೆ ಸಲಹೆ ಕೊಡ್ತಿರೋದು ಇದೇ ಫೌಸಿ ಡಾಕ್ಟರ್. ಅಮೆರಿಕಾದಲ್ಲಿ ಕೊರೋನಾ 1ನೇ ಅಲೆಯೇ ಮಿತಿಮೀರಿ ಹೋಗುತ್ತೆ ಅಂತ ಮೊದಲು ಎಚ್ಚರಿಕೆ ಕೊಟ್ಟಿದ್ರು. ಆಮೇಲೆ ಕಳೆದ ವರ್ಷ ಅಮೆರಿಕ ಕೊರೋನಾದಿಂದ ತತ್ತರಿಸಿದ ವಿಶ್ವದ ಮೊದಲ ರಾಷ್ಟ್ರ ಅಂತ ಅನ್ನಿಸ್ಕೊಂಡಿತ್ತು. 2ನೇ ಅಲೆಯಲ್ಲಿ ಫೌಸಿ ಮಾತಿನಂತೆ ಅಮೆರಿಕ ಸಾಕಷ್ಟು ಬಿಗಿ ಕ್ರಮಗಳನ್ನು ಕೈಗೊಂಡಿತ್ತು. ಭಾರತದ ಈಗಿನ ಪರಿಸ್ಥಿತಿ ತುಂಬಾ ಕ್ಲಿಷ್ಟಕರವಾಗಿದೆ. ಅಮೆರಿಕಾಗಿಂತ ಭಾರತದ ಸ್ಥಿತಿ ಭೀಕರವಾಗಲಿದೆ. ಭಾರತದಲ್ಲಿ ಕನಿಷ್ಠ 3 ವಾರ ಲಾಕ್ಡೌನ್ ಮಾಡಬೇಕು. ಇಡೀ ಭಾರತವೇ 3 ವಾರ ಲಾಕ್ಡೌನ್ ಆಗಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳಿ ಫೌಸಿ ಹೇಳಿದ್ದಾರೆ. By contractual relationships, by production within India. Because remember, prior to this, India was the largest vaccine producing country in the world. That's correct. So you've got to now take your own resources, make vaccine yourself. I know there's a supply shortage. Yes. But try and get as many supplies as possible, say in New Delhi and in Mumbai or wherever. The fact is that's going to take a while to get that up and running. So that's a good solution intermediately and in the long range. Mm-hmm. But it doesn't solve the problem that India has today and tomorrow and the next day. What you need now is vaccines to put into someone's arm. We are, and we would imagine literally as I'm speaking to you, within the next few days to a week, we'll be able to know what the capability of the currently used vaccines are to protect and to what degree they protect against 617. But today,
we don't have that data. But literally imminently, within days to a week, we would know. You've got to get hospital beds now. You can't have people out in the street in taxi cabs getting oxygen the way we see on the international TV media. Yeah. You've got to correct that problem right now. Then there's the intermediate. How do we get more vaccines so that we can get people 3 weeks, a month from now to prevent them? ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.